ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಮೋಜುಗಾರ ಸೊಗಸುಗಾರ ಸಿನಿಮಾದು. ಅಲ್ಲಿ ಆ ತಮ್ನೇಲ್ನಲ್ಲಿ ಮನೋ ಅಂತ ಕೊಟ್ಟಿದ್ದೀನಿ. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದೀರಾ, ನೀವು ಶ್ರೀಗಂಧ ಟಿ ವಿ ಅಂತ ಹೆಸರಿಟ್ಕೊಂಡಿದ್ದೀರಾ, ಕನ್ನಡನ ನೀವು ಇದು ತಪ್ಪಿಸ್ತೀರಾ ಪದಗಳನ್ನ ಅಂತ. ನೋ, ತಪ್ಪಿಸ್ತಿಲ್ಲ. ಅವ್ರ ಹೆಸರು ಮನೋ ಅಂತಲೇ, MANO. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವರು ನಾಗೂರು ಬಾಬು ಅಂತ ಹೇಳೋ ಹೆಸರನ್ನ ಇಳೆಯರಾಜ ಅವರು ಮನೋ ಅಂತ ಕೊಟ್ಟರು. ಇಲ್ಲಿ ಕರ್ನಾಟಕದಲ್ಲಿ ಅವ್ರನ್ನ ಮನು ಅಂತೇಳಿ ಆಗೋಗಿದೆ. ಯಾವಾಗಲೂ ತಪ್ಪೆಸರು ಕೊಡಬಾರ್ದಲ್ಲಿ. ಹಾಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರ ಹೆಸರು ಮನೋನೇ, ಮನು ಅಲ್ಲ. ಇದು ಹೇಳಬೇಕಿತ್ತು. ಈಗ ಮುಖ್ಯವಾದ ವಿಷಯಕ್ಕೆ ಬರೋದಾದರೆ, ವಿಶ್ವನಾಥ್ PH ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ಅರುಣೋದಯ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದಂಥ ಸಿನಿಮಾ. ಆ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ, ನೋಡದಿರೋರು ಆ ಸಿನಿಮಾ ನೋಡಿ, ಯೂಟ್ಯೂಬಲ್ಲಿರುತ್ತೆ. ಸ್ಕ್ರೀನ್ ಪ್ಲೇ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನಮಗೆ ಕನ್ಫ್ಯೂಸ್ ಮಾಡಿಸುವಂಥ ಸ್ಕ್ರೀನ್ ಪ್ಲೇನ ನೀಟಾಗಿ ಕನ್ಫ್ಯೂಸ್ ಮಾಡಿಸೋದೇ ಒಂದು ಸಿನಿಮಾ ಕಟ್ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು. ಈ ಸಿನಿಮಾದ ಎರಡು ಹಾಡಿನ ಸೃಷ್ಟಿ ಹಿಂದೆ ಚಿಕ್ಕ ಒಂದು ಸ್ವಾರಸ್ಯಕರ ಘಟನೆ ಇದೆ ಹೇಳಬೇಕು. ಹಂಸಲೇಖ ಅವ್ರ ಮನೇಲಿ ಕಂಪೋಸಿಂಗ್ ನಡ್ತಿರ್ಬೇಕಾದ್ರೆ ವಿಶ್ವನಾಥ್ ಅವರು ಸಿಚುವೇಶನ್ ಹೇಳ್ತಾರೆ. ಆಗಿನ ಕಾಲಘಟ್ಟದಲ್ಲಿ ವಿಶ್ವನಾಥ್ ಅವರು ತುಂಬ ಗುರ್ರುಂತಿರೋರು, ಯಾವಾಗಲೂ ಅವರು ಕೋಪಿಷ್ಟ. ಅವರು ನನಗೆ ಅವರೇ ಹೇಳಿದ್ದು, ನಗ್ತಾನೆ ಇತ್ತಿಲ್ಲ, ಇತ್ತೀಚೆಗೆ ಅವ್ರು ನಗ್ತಾ ಇರೋದು. ಮೊದಲು ಆ ಪೀಕಲ್ಲಿದ್ದಾಗ, ಕೆಲಸ ಮಾಡ್ತಿದ್ದಾಗ ಸಿಕ್ಕಾಪಟ್ಟೆ ಸಿಟ್ಟು, ಮೂಗು ಮೇಲೆ ಕೋಪ ಅವ್ರಿಗೆ. ಅದು ಹಂಸಲೇಖ ಅವ್ರಿಗೆ ಗೊತ್ತಿತ್ತು. ಈ ಹಿಂದೆ ಅವರು ಕೆಲಸ ಮಾಡಿದ್ರಿಂದ, ಅಂದರೆ ಅರುಣೋದಯದ ಹಿಂದೆ ಕೆಲಸ ಮಾಡಿದ್ರಲ್ಲ, ಮುಂಜಾನೆ ಮಂಜು, ಮುಸುಕು, ಶ್ರೀಗಂಧ ಎಲ್ಲ ಮಾಡಿದ್ರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿದೆ ತುಂಬ ಕೋಪ ಇವ್ರಿಗೆ ಅಂತ. ನಗ್ತಾನೆ ಇತ್ತಿಲ್ಲ. ಆ ಟೈಮಿಗೆ ಸಿಚುವೇಶನ್ ಹೇಳ್ತಾರೆ. ಹಂಸಲೇಖ ಅವ್ರು ಜೋರಾಗಿ ನಗಾಡ್ಬಿಡ್ತಾರೆ. ಯಾಕೆ ಸರ್ ನಗಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಿಮ್ಮ ಏನಿದೆ ಮ್ಯಾನರಿಸಮ್ ಅದನ್ನೇ ಹೇಳ್ತಿರಲ್ರಿ ಇಲ್ಲಿ ಅಂತ ಹೇಳ್ತಾರೆ. ಇಲ್ಲ ಸರ್, ಈ ಸಿನಿಮಾದಲ್ಲಿ ನಾಯಕ ಕೂಡ ರಮೇಶ್ ಫಸ್ಟ್ ಹಾಫಲ್ಲಿ ಹಿಂಗೆ ಇರ್ತಾರೆ ಅಂತ ಹೇಳ್ಬೇಕಾದ್ರೆ, ಆ ರಮೇಶ್ಗೂ ನಿಮಗೂ ಹೋಲಿಕೆ ಆಗೋ ಥರ ಒಂದು ಲೈನ್ ಬರಿತೀನಿ ನೋಡಿ ಅಂತಾರೆ. ಅವ್ರಿಗೆ ಅಷ್ಟು ಬೇಗ ಡೀಪಾಗಿ ಥಿಂಕ್ ಮಾಡಿರ್ತಾರೆ ಹಂಸಲೇಖ ಅವರು. ಅಲ್ಲಿ ಹೇ ಬುಸು ಬುಸು ನಾಗಪ್ಪ, ಹಲ್ ಕಿಸಿ ಕಿಸಿ ಕಿಸಿಯಪ್ಪ, ಹೇ ವಿಶ್ವಾಮಿತ್ರಪ್ಪ, ನಿನ್ನ ಪಿಸು ಪಿಸು ಬಿಸುಡಪ್ಪ ಅಂತ ಬರೀತಾರೆ. ಮುಂದಕ್ಕೆ ಬರೀತಾರೆ, ನಗೆಯ ನಿಶಯ ಅರಿಯದ ಸಿಡುಕ ದೂರವಾಸ ಮಾಮ, ಅಂದರೆ ದೂರ್ವಾಸ ಮುನಿ ಅಂತ. ನಗುವ ತಾರೆಯ ತೋಟದ ನಡುವೆ ಆಗು ಚಂದ ಮಾಮ ಅಂತ ಬರೀತಾರೆ. ಇದು ವಿಶ್ವನಾಥ್ ಅವರಿಗೆ ಆ ಸಿನಿಮಾದಲ್ಲಿ ರಮೇಶ್ ಅವರಿಗೆ. ರಮೇಶ್ ಅವ್ರ ಪಾತ್ರ ಸಿನಿಮಾದಲ್ಲಿ ಏನಿದೆಯೋ ಸೂಟ್ ಆಗಬೇಕು. ವಿಶ್ವನಾಥ್ ಅವ್ರು ರಿಯಲ್ ಆಗಿ ಅವ್ರ ಕೋಪ ಹಿಂಗೆ ದೂರ್ವಾಸ ಮುನಿತಾರೆ ಇರೋರು, ಹಂಸಲೇಖ ಅವ್ರು ಹಂಗೆ ಬರೆದ್ಬಿಟ್ರು ಅದನ್ನ. ಆಗ ವಿಶ್ವನಾಥ್ ಅವ್ರು ಹೇಳಿದ್ರು, ನನಗೆ ಮೀಟ್ ಮಾಡಿದಾಗ ಹೇಳಿದಿರೋದು, ನನಗೆ ಆ ಟೈಮಲ್ಲಿ ಕೋಪ ಬರ್ತಾಯಿತ್ತು ಅವ್ರು ಬರಿಬೇಕಾದಾಗ. ಈಗ ನಗು ಬರ್ತಾಯಿದೆ, ನನ್ನ ಕೋಪ ತೋರಿಸ್ಕೊಳ್ಳೋವಾಗಿಲ್ಲ, ಬಟ್ ಕರೆಕ್ಟಾಗಿ ಬರೆದೇ ಹಂಸಲೇಖ ಅವರು ಅಂತ. ಈ ಥರ ಉಟ್ಕೊಂಡು ಆಡಿದ್ದು. ಆಮೇಲೆ ಇನ್ನೊಂದು ಆಡಿದೆ ಅಲ್ಲಿ, ಉಯ್ಯಾಲೆ ಓ ಮನ ಉಯ್ಯಾಲೆ ಅಂತ ರಾಜೇಶ್ ಅವರು ಅದ್ಭುತವಾಗಿ ಆಡಿದರು. ಅಲ್ಲಿ ನೋಡಿ, ಹಂಸಲೇಖ ಅವ್ರು ಹೇಳ್ತಾರೆ, ಆ ಒಂದು ಸನ್ನಿವೇಶ ಹೇಳಬೇಕಾದ ಕಥೆ ಎಲ್ಲ ಕೇಳ್ತಾರೆ ಫಸ್ಟ್ ಹಂಸಲೇಖ. ಆಮೇಲೆ ಹೇಳ್ತಾರೆ, ನೋಡಿ ಇಲ್ಲಿ ನಾವು ಈ ಹಿಂದೆ ಮುಂಜಾನೆ ಮಂಜು ಮಾಡಬೇಕು, ಅದೇ ಸೇಮ್ ಡೈರೆಕ್ಟರ್ ಅಲ್ವಾ, ನಾವು ಮುಂಜಾನೆ ಮಂಜು ಮಾಡಬೇಕಾದಾಗ ಜೀವನ ಸರಿಗಮಗಳ ಅಲೆಗಳ ಮೇಲೆ ಅಂತ ಬರೆದಿದ್ದೆ, ಒಂದು ಏರುಪೇರು ಆಗುತ್ತೆ ಮನುಷ್ಯನ ಬದುಕು ಅಂತ. ಇದು ಅದಕ್ಕೆ ಹೋಲೋ ಥರ ಇದೆ. ಹಾಗಾಗಿ ಇನ್ನೊಂದು ಬರೆಯೋಣ ಅಂತೇಳಿ, ಅಂದರೆ ಬೇರೆಯದ್ರ ಪದ ಯೂಸ್ ಮಾಡೋಣ ಅಂತೇಳಿ ಉಯ್ಯಾಲೆ ಓ ಮನ ಉಯ್ಯಾಲೆ ಅಂತ ಬರೀತಾರೆ ನೋಡಿ. ಎರಡು ಸೇಮ್ ಸಿಚುವೇಶನ್ ಸೇಮೇ, ಆ್ಯಕ್ಚುಲಿ ಸ್ವಲ್ಪ ಹೋಲಿಕೆ ಆಗೋ ಥರ ಸಿಚುವೇಶನ್ನೇ. ಆದರೆ ಅಲ್ಲಿ ಉಯ್ಯಾಲೆ ಮನ ಉಯ್ಯಾಲೆ ಅಂತ ಇಲ್ಲಿ ಬರೀತಾರೆ, ಅಲ್ಲಿ ಜೀವನ ಸರಿಗಮಗಳ ಮೇಲೆ ಅಲೆಗಳಂತ ಬರೆದಿರ್ತಾರೆ. ಇದು ಸಾಹಿತಿಗಳು ಥಿಂಕ್ ಮಾಡೋ ಲೆವೆಲ್ಲು. ಸಿಚುವೇಶನ್ ಒಂದೇ ಇದ್ದರೂ ಬೇರೆ ಬೇರೆ ಥರ ಬರೆಯೋದು ಅಂತ. ಹಾಗಾಗಿ ಇದನ್ನ ಹೇಳಿದೆ. ಈ ಸಿನಿಮಾದ ಆಹಾ ಅರುಣೋದಯ ಚಂದ ಅಂತೇಳೋ ಒಂದು ಟೈಟಲ್ ಸಾಂಗಿಗೆ ನಮ್ಮ ಲತಾ ಮೇಡಮ್ ಅವರಿಗೆ, ಹಂಸಲೇಖ ಅವರ ಶ್ರೀಮತಿಗೆ ಸ್ಟೇಟ್ ಅವಾರ್ಡ್ ಬರುತ್ತೆ. ಒಂದು ಇಲ್ಲಿ ಮಾರ್ಕ್ ಮಾಡಿ ಹೇಳಬೇಕಾಗಿದ್ದ ವಿಷಯ ಇದು. ಹಾಗಾಗಿ ಈ ವಿಷಯ ನೆನಪಾಯಿತು. ಒಂದು ಸಾಹಿತಿಗೆ ಯಾವ ಥರ ಹಾಡು ಉಟ್ಕೊಳ್ಳುತ್ತೆ, ಹಾಡು ಹುಟ್ಟಿನ ಹಿಂದೆ ಏನೆಲ್ಲ ಸ್ವಾರಸ್ಯ ಇರುತ್ತೆ, ಅದು ನಾನು ಹೇಳ್ತಾ ಬರ್ತಾಯಿದ್ದೀನಿ, ನೀವು ಎಂಜಾಯ್ ಮಾಡ್ತಿದ್ದೀರಾ. ಇದೆಲ್ಲ ಸತ್ಯ ಘಟನೆ. ವಿಶ್ವನಾಥ್ ಅವರು ಇದ್ರ ಬಗ್ಗೆ, ನಾನು ಅರುಣೋದಯ ಸಿನಿಮಾದ ಬಗ್ಗೆ ಜಾಸ್ತಿ ಯಾರೂ ಮಾತಾಡಿಲ್ಲ. ವಿಶ್ವನಾಥ್ ಅವರೇ ತುಂಬ ಮಾತಾಡಿದ ಕಡಿಮೆ ಇದ್ರ ಬಗ್ಗೆ. ಅವರು ಬೇರೆ ಸಿನಿಮಾದ ಬಗ್ಗೆ ಹೇಳಿದ್ದಾರೆ, ಈ ಸಿನಿಮಾದ ಬಗ್ಗೆ ಹೇಳಿಲ್ಲ. ಅವರಿಗೆ ತುಂಬ ಇಷ್ಟವಾದ ಸಿನಿಮಾ, ನನಗೂ ಕೂಡ. ಇದರ ಸ್ಕ್ರೀನ್ ಪ್ಲೇ ನೋಡಿ ಆಗಲೇ ಹೇಳ್ದಂಗೆ ಸೂಪರಾಗಿ ಮಾಡಿದ್ದಾರೆ. ಶೂಟಿಂಗ್ ಎಲ್ಲ ಮೈಸೂರಲ್ಲೇ ಮಾಡಿದ್ದು, ಒಂದು ಅಪಾರ್ಟ್ಮೆಂಟಲ್ಲಿ. ಆಮೇಲೆ ಸ್ವಲ್ಪ ಶೂಟಿಂಗ್ ಊಟಿಲಿ ಮಾಡಿದ್ದಾರೆ. ಬಟ್ ಇಲ್ಲಿ ನಾನು ಹಾಡುಗಳ ಬಗ್ಗೆ ಹೇಳಬೇಕಾದ್ರಿಂದ ವಂಡರ್ಫುಲ್ ಹಾಡುಗಳಿದೆ ಸಿನಿಮಾದಲ್ಲಿ. ಅದರಲ್ಲಿ ಈ ಎರಡು ಹಾಡು ಪರ್ಟಿಕ್ಯುಲರಾಗಿ ಹೆಂಗೆ ಸೃಷ್ಟಿಯಾಯಿತು ಅಂತ ವಿಶ್ವನಾಥ್ ಅವರು ಹೇಳಿದ್ರು. ಅವರ ಕೋಪ, ಅವರ ಮ್ಯಾನರಿಸಮ್ಮು ಇಲ್ಲಿ ಸಿಚುವೇಶನ್ಗೆ ತಕ್ಕ ಹೊಂದ್ಕೊಂಡಿದ್ದಕ್ಕೆ ಅಲ್ಲೇ ಹಂಸಲೇಖ ಅವ್ರು ಕ್ರಿಯೇಟ್ ಮಾಡೋದು. ಯೋಚನೆನೇ ಮಾಡಲ್ಲ, ಅವ್ರು ಹೇಳಿದ್ರು ಕೂಡ ಜೋರು ನಕ್ಬಿಡ್ತಾರೆ ಹಾ ಅಂತ. ಯಾಕೆ ನಗ್ತೀರ ಅಂದರೆ ಹಿಂಗೆ ನೋಡಿ, ನಿಮ್ದೇನಿದೆ ಮ್ಯಾನರಿಸಮ್ ಅದೇ ಹೇಳ್ತಾ ಇದ್ದೀರಾ, ಹಿಂಗೆ ಬರೆದು ಬಿಡ್ತೀನಿ ಅಂತ ಅಲ್ಲೇ ಬರೆದು ಬಿಡ್ತಾರೆ. ಆ ಹಾಡು ಚಿತ್ರಾಮ್ಮ ಅವರು ಸಣ್ಣ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗಾಗಿ ಈ ಎರಡು ಹಾಡುಗಳ ಬಗ್ಗೆ ಹೇಳಬೇಕಿತ್ತು. ಹಾಗೂ ಲತಾ ಮೇಡಮ್ಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದ್ರ ಬಗ್ಗೆ ಒಂದು ಮೆನ್ಷನ್ ಮಾಡಿ ಹೇಳಬೇಕಿತ್ತು. ಹಾಗಾಗಿ ಹೇಳಿದೆ. ಒಮ್ಮೆ ಅರುಣೋದಯ ಹಾಡುಗಳೆಲ್ಲ ಕೇಳಿ ಯೂಟ್ಯೂಬ್ಗೆ ಹೋಗಿ, ನಿಮಗೆ ಇಷ್ಟ ಆಗುತ್ತೆ. ರಾಜೇಶ್ ಅವರು ಆಡಿದ್ದಾರೆ, ಚಿತ್ರಮ್ಮ ಆಡಿದ್ದಾರೆ, ತುಂಬ ಸುಂದರವಾದ ಹಾಡು. ಲತಾ ಹಂಸಲೇಖ ಆಡಿದ್ದಾರೆ, ತುಂಬ ಸುಂದರವಾದ ಹಾಡುಗಳಿದೆ. ಈ ಸಿನಿಮಾ ಹಿಟ್ಟಾಗಿತ್ತು ಆವಾಗ. ರಮೇಶ್ ಅವರ ಕೆರಿಯಲ್ಲಿ ಒಂದು ಒಳ್ಳೆ ಮೂವಿ ಇದು, ವಿಶ್ವನಾಥ್ ಅವರು ಮಾಡಿದಂಥ ಸಿನಿಮಾ. ಅದು ಫಸ್ಟ್ ಹಾಫು ಸೆಕೆಂಡ್ ಹಾಫೆಲ್ಲ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿದವ್ರಿಗೆ ಗೊತ್ತಿರುತ್ತೆ, ನೋಡದಿರೋರು ಒಮ್ಮೆ ನೋಡಿ ಸಿನಿಮಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಶರಣ್ ಅವರಿಗೆ ಕಾಮಿಡಿಗೆ ಒತ್ತುಕೊಂಡಂಥ ಸಿನಿಮಾ ಇದು. ಶರಣ್ ಅವರು ಈಗ ಹೀರೋಗೆ ಮಿಂಚ್ತಾ ಇದ್ದಾರೆ. ಬಟ್ ಬಿಗಿನಿಂಗ್ ಡೇಸಲ್ಲಿ ತುಂಬ ಒಂದು ಒತ್ತು ಕೊಟ್ಟು, ನೀನು ಚೆನ್ನಾಗಿ ಕಾಮಿಡಿ ಮಾಡಬಲ್ಲೆ ಅಂತ ಹೇಳಿ
ಅವ್ರ ಹತ್ರ ಮಾಡಿಸಿ. ಅದಕ್ಕೆ ಮೊದಲು ಮಾಡಿದ್ರು ಅವರು ಕರ್ಪೂರದ ಗೊಂಬೆಲೆಲ್ಲ ಮಾಡಿದ್ರು, ಆದರೆ ಅರುಣೋದಯದಲ್ಲಿ ಅವರಿಗೆ ಫುಲ್ ಫ್ಲೆಜ್ ಕಾಮಿಡಿ ಪಾತ್ರ ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು. ತುಂಬ ಚೆನ್ನಾಗಿ ಶರಣ್ ಅವರು ಮಾಡಿದರು. ಒಮ್ಮೆ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.